ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಪ್ರೊಮೋ. ಇಲ್ಲಿ ಶಕುಂತಲನಿಗೆ ರೌಡಿಗಳು ಫೋನ್ ಮಾಡಿ ಅವರು ತಪ್ಪಿಸ್ಕೊಂಡು ಬಿಟ್ರು ಅಂತ ಹೇಳ್ತಾಳೆ. ಆಗ ಶಕುಂತಲ ಕೇಳ್ತಾಳೆ, ತಪ್ಪಿಸ್ಕೊಂಡ್ರೆ ಹೇಗೆ? ನಮ್ಮ ಹುಡುಗರು ಊಟಕ್ಕೆ ಹೋಗಿದ್ರು, ಅದೇ ಟೈಮಲ್ಲಿ ತಪ್ಪಿಸ್ಕೊಂಡ್ರು ಅಂತ ಹೇಳ್ತಾರೆ. ಎಷ್ಟು ಸಲ ಹೇಳಿದ್ದೀನಿ ಹುಷಾರಾಗಿರಿ ಅಂತ, ಊಟಕ್ಕೆ ಒಟ್ಟಿಗೆ ಹೋಗ್ಬೇಕಾ, ಒಬ್ಬೊಬ್ರು ಹೋಗ್ಬೇಕಂತ ಹೇಳಿಲ್ವಾ ಎಷ್ಟು ಸಲ ನಿಮಗೆ ಅಂತ ಬೈತಾಳೆ ಶಕುಂತಲ. ಹೇಗಾದರೂ ಮಾಡಿ ಅವರನ್ನು ಹುಡುಕಿಸಿ ಕರೆತನ್ನಿ, ಇಲ್ಲದ್ರೆ ನಿಮ್ಮ ಕತೆ ಮುಗೀತು ಅಂತ ಹೇಳ್ತಾಳೆ. ಅವರು ಆಯಿತು ಅಂತ ಹೇಳ್ತಾರೆ. ಅವಾಗ ಕೇಳ್ತಾರೆ, ಅವರ ಅಣ್ಣ ಬರ್ತಾನೆ, ಏನಾಯಿತು ಸಿಸ್ಟರ್ ಅಂತ. ನಂಜಿ ಮತ್ತು ಅವಳ ಗಂಡ ತಪ್ಪಿಸ್ಕೊಂಡು ಅಂತ. ಹೌದಾ, ತಪ್ಪಿಸ್ಕೊಂಡ್ರ? ಹೇಗೆ? ನಾನು ಹೇಳ್ದಾಗೆ ಆಯ್ತಲ್ಲ, ಏನು ನಾಲ್ಗೆ ನಿಂದು ಅಂತ ಬೈತಾಳೆ ನನಗೆ. ಹೌದಾ, ಏನು ನಾಲ್ಗೆ ನಿಂದು ಅಂತ ಬೈತಾಳೆ. ಈಗೇನು ಮಾಡೋದು? ನನ್ನ ಹುಡುಕ್ಲಿಕ್ಕೆ ಹೇಳಿದ್ದೀನಿ, ನನಗೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಹೇಳ್ತಾಳೆ ಶಕುಂತಲ. ಹಾಗೆ ಇಲ್ಲಿ ನಂಜಿ ಮತ್ತು ಅವಳ ಗಂಡನ ನಡ್ಕೊಂಡು ಓಡಾಡ್ಕೊಂಡು ಬರ್ತಾರೆ. ಅವಳಿಗೂ ಕಾಲು ನೋವು, ಗಂಡನಿಗೂ ಆಗ್ತಾ ಇಲ್ಲ. ಆದರೂ ಬೇಗ ಹೋಗಿ ಅವ್ರಿಗೆ ಕೈಗೆ ಸಿಕ್ಕಿ ಬಿದ್ದರೆ ಕೈಮಾ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವಳ ಗಂಡ, ನನಗೆ ದಾಹ ಆಗ್ತಿದೆ, ಸ್ವಲ್ಪ 50 ರೂಪಾಯಿ ಕೊಡು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬರ್ತೀನಿ. ಅಲ್ಲ, ನಾವು ಸಾಯ್ತೀವಿ ಸ್ಥಿತಿಯಲ್ಲಿದ್ದೀವಿ, ನಿನಗೆ ಎಣ್ಣೆ ಬೇಕಾ? ಎಲ್ಲಿ ಹೋದರೂ ನಿನ್ನ ಬುದ್ಧಿ ಬಿಡಲ್ಲ ಅಂತ ಬೈತಾ ಕರ್ಕೊಂಡು ಬರ್ತಾಳೆ. ಅದೇ ಟೈಮ್ಗೆ ರೌಡಿಗಳು ನೋಡ್ತಾರೆ, ಓಡ್ಕೊಂಡು ಬರ್ತಾರೆ. ಆವಾಗ ಇವಳು, ಅಯ್ಯೋ ಕೆಟ್ಟನೆ, ಅವರಿಗೆ ಕೈಗೆ ಸಿಕ್ಕಿ ಬಿದ್ದರೆ ಹೋಯ್ತು, ಬೇಗ ತಪ್ಪಿಸ್ಕೊಳ್ಳು ಅಂತ ನಡೀತಾರೆ ಗಂಡ ಹೆಂಡತಿ. ಆವಾಗ ಇಲ್ಲಿ ಈಗ ತಪ್ಪಿಸ್ಕೊಳ್ತಾರೆ ರೌಡಿಗಳಿಂದ. ಆವಾಗ ಇಲ್ಲಿ ಶಕುಂತಲ ನಾನು ಹೇಳ್ತಾನೆ, ಈಗ ನಂಜಿ ಮತ್ತು ಗಂಡ ತಪ್ಪಿಸ್ಕೊಂಡಿದ್ದಾರೆ, ಅವ್ರು ನಮ್ಮ ಕೈಗೆ ಸಿಕ್ಕಿ ಬಿದ್ದರೆ ಓಕೆ, ಇನ್ ಕೇಸ್ ಆನಂದಿಲ್ಲದ್ರೆ ಭೂಮಿಕನ ಕೈಗೆ ಸಿಕ್ಕಿಬಿದ್ರೆ ನಮ್ಮ ಗತಿ ಗೋವಿಂದ ಅಂತ ಹೇಳ್ತಾನೆ. ಆಗ ಶಕುಂತಲ ಬೈತಾಳೆ, ಮೊದಲೇ ನನ್ನ ತಲೆ ಕೆಟ್ಟಿದೆ, ಅವರು ಸಿಕ್ಕಿದ್ರ ಅಂತ ಕಾಲ್ ಮಾಡಿ ಕೇಳು ಅಂತ ಹೇಳ್ತಾಳೆ ಅಣ್ಣನ ಹತ್ರ. ಕೇಳಿ ಫೋನ್ ಮಾಡ್ತಾನೆ ಅವರ ರೌಡಿಗಳಿಗೆ. ಅದೇ ಟೈಮಲ್ಲಿ ಇವರು ತಪ್ಪಿಸ್ಕೊಂಡು ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಅಲ್ಲಿ ನೋಡಿದ್ರೆ ಶಕುಂತಲನ ನೋಡ್ತಾರೆ. ಅಲ್ಲಿ ಅವರು ಶಕುಂತಲ ನೋಡಿರ್ತಾರೆ, ಅಲ್ಲ ನಾವು ಅವರನ್ನು ತಪ್ಪಿಸ್ಕೊಂಡು ಬಂದರೆ ಮತ್ತೆ ದೊಡ್ಡ ಬಲೆಗೆ ಬಿದ್ದಿದ್ದೀವಲ್ಲ ಅಂತ. ಇವಳು ನೋಡೋ ಮೊದಲು ನಾವು ತಪ್ಪಿಸ್ಕೊಳ್ಳೋ ಅಂತ ಹೊರಗಡೆ ಹೋಗ್ಲಿಕ್ಕೆ ನೋಡಿದ್ರೆ, ಬೇಡ ಅಲ್ಲಿಗೆ ಹೋಗೋದು ಬೇಡ, ರೌಡಿಗಳಿದ್ದಾರೆ, ನೀನು ಆಚೆ ಹೋಗಿ ನಾನು ಈಚೆ ಹೋಗು ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೇ ಟೈಮಿಗೆ ಯಾರಿಗಾದ ಕೈಗೆ ಸಿಕ್ಕಿ ಬಿದ್ದರಂತೂ ಶಕುಂತಲನ ಎಲ್ಲ ವಿಷಯ ಹೇಳ್ತಾರೆ. ಅದು ಮಾತ್ರ ನಿಜ. ಫೋನಿಗೆ ಟ್ರೈ ಮಾಡಿದರೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಒಂದು ಕಡೆ ಅವರು ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಭೂಮಿ ಇಲ್ಲದ್ರೆ ಆನಂದ್ ಯಾರ ಕೈಗೆ ಸಿಕ್ಕಿ ಬಿದ್ದರು, ನಿಜ ಅಂಶ ಎಲ್ಲ ಹೇಳ್ತಾಳೆ ಈ ಸಲ ನಂಜಿ ಅಂತೂ. ಯಾಕೆಂದರೆ ನಂಜಿ ಶಕುಂತಲನ ಸೈಡ್ ಅಂತೂ ಇಲ್ಲ, ಅವಳನ್ನೇ ಅಪರ ಇದು ಮಾಡಿ ಅವರು ಇದರಲ್ಲಿ ರೂಮಲ್ಲಿ ಲಾಕ್ ಮಾಡಿದ್ರು, ಅದರಿಂದಾಗಿ. ಸೊ ಈಗ ಟ್ವಿಸ್ಟ್ ಇದೆ. ಆಲ್ಮೋಸ್ಟ್ ಈ ಸೀರಿಯಲ್ದು ಎಂಡ್ ಆಗುವ ಚಾನ್ಸಸ್ ಎಲ್ಲ ಇದೆ. ಎಲ್ಲ ಕಡೆಯಿಂದ ಅವರ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕುವ ಚಾನ್ಸಸ್ ಇದೆ. ಸೊ ಫೈನಲಿ ಶಕುಂತಲನ ಕುತಂತ್ರ ಬುದ್ಧಿ ಗೌತಮ್ನ ಎದುರಿಗೆ ಬರುವ ಎಲ್ಲ ಸಾಧ್ಯತೆ ಶೀಘ್ರದಲ್ಲೇ ಇದೆ ಅಂತ ಹೇಳ್ಬೋದು. ಹಾಗೆ ಕಾಯ್ತಾ ಇರಿ, ಎಂಡಿಂಗ್ಗೆ ಯಾವ ಥರ ಆಗುತ್ತೆ ನೋಡುವ.